ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್. ಬ್ಯಾಡ ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಈ ಮಾತು ತಿಳಿದು ನೋಡ. ಕೋಟಿ ಹಣವ ಗಳಿಸಲುಬಹುದು, ಮಾಡಿ ಮನೆಯ ಕಟ್ಟಲುಬಹುದು. ಕೋಟಿ ಹಣವ ಗಳಿಸಲುಬಹುದು, ಮಾಡಿ ಮನೆಯ ಕಟ್ಟಲುಬಹುದು. ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ದೊರೆಯುವುದೇನು? ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ದೊರೆಯುವುದೇನು? ಹಡೆದವರೆಂದು ನಗುತ್ತಲೇ ಇರುವುದೇ ನಿನ್ನಯ ಬಾಳಿನ ಸಿರಿ ಸಂಪದವು. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಈ ಮಾತು ತಿಳಿದು ನೋಡ. ಕೋಟಿ ಹಣವ ಗಳಿಸಲುಬಹುದು, ಮಾಡಿ ಮನೆಯ ಕಟ್ಟಲುಬಹುದು. ಕೋಟಿ ಹಣವ ಗಳಿಸಲುಬಹುದು, ಮಾಡಿ ಮನೆಯ ಕಟ್ಟಲುಬಹುದು. ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ದೊರೆಯುವುದೇನು? ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ದೊರೆಯುವುದೇನು? ಹಡೆದವರೆಂದು ಸಿರಿ ಸಂಪದವು ನಸ್ಮರವೆಂಬುದು ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ನಿನಗೆ ಜನ್ಮ ಕೊಟ್ಟಳು ತಾಯಿ, ಬೇಡಿದನ್ನು ಕೊಟ್ಟ ತಂದೆ. ನಿನಗೆ ಜನ್ಮ ಕೊಟ್ಟಳು ತಾಯಿ, ಬೇಡಿದನ್ನು ಕೊಟ್ಟ ತಂದೆ. ಅನ್ನ ಬಟ್ಟೆ ನಿತ್ಯವೂ ನೀಡಿ ಬೆಳೆಸಿದವರು ತಾಯಿ ತಂದೆ. ಅನ್ನ ಬಟ್ಟೆ ನಿತ್ಯವೂ ನೀಡಿ ಬೆಳೆಸಿದವರು ತಾಯಿ ತಂದೆ. ಅಕ್ಕರೆಯಿಂದ ಅಕ್ಷರ ಕಲಿಸಿ ನಿನ್ನನ್ನು ಜಗಕ್ಕೆ ತಂದವರಿವರು. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು, ಈ
ವಿಜಯಲಕ್ಷ್ಮಿ ಅವರಿಗೆ ಜೋರಾಗಿ ಚಪ್ಪಾಳೆ. ಹಾಗೆ ನಮ್ಮ ಮಲ್ಲಿಕಾರ್ಜುನ್ ಬಂಗ್ಲೆಯವರು 100 ರೂಪಾಯಿ ಕಾಣಿಕೆ ಆ ಹುಡುಗಿಗೆ. ಯಾಕಂದ್ರೆ ಇಲ್ಲಿಂದಲೇ ಅವಳ ಒಂದು ಗಾನ ಕೋಗಿಲೆಯ ಧ್ವನಿಯನ್ನ ನಾವೆಲ್ಲ ಮೆಚ್ಚಿ ನಮ್ಮ ಮಲ್ಲಿಕಾರ್ಜುನ್ ಬಂಗ್ಲೆಯವರು 100 ರೂಪಾಯಿ ಕೊಡಿದ್ರೆ ಜೋರಾಗಿ ಚಪ್ಪಾಳೆ ಮುಖಾಂತರ ನನಗೆ ಕೊಟ್ಟವರಿಗೆ ಧನ್ಯವಾದಗಳು. ಯಾಕಂದ್ರೆ ಕಲೆ ಎಲ್ಲಿಲ್ಲ ಹೇಳಿ, ಎಲ್ಲ ಕಡೆನೂ ಕಲೆ ಇದೆ. ಅದನ್ನ ವೇದಿಕೆ ಸಿಕ್ಕಾಗ ಯಾರು ಬೆಳೆಸ್ಕೋತಾರೋ ನಿಜವಾಗ್ಲೂ ಕಲಾವಿದರು ಅವರು ಅಂತ ಹೇಳಿದ್ರಿ. ಪತ್ರಕರ್ತರಾದ ನಾವುಗಳು ದೀಪದ ಬುಡದಲ್ಲಿ ಕತ್ತಲು ಆವರಿಸಿದ್ದರೂ ಸಹ ಇಡೀ ರಾಜ್ಯಾದ್ಯಂತವಿರುವ 16,000 ಪತ್ರಕರ್ತರು ಅವರ ಜೀವನ ಡೋಲಾಯನಮಾನ ಸ್ಥಿತಿ ಕವಲುದಾರಿಯಲ್ಲಿದ್ದರೂ ನಮ್ಮ ಕರ್ತವ್ಯವನ್ನು ಎಂದೂ ನಾವು ಮರೆಯದೆ ನಿಸ್ವಾರ್ಥದಿಂದ ಸಮಾಜದ ಕೊಡುಗೆಯಾಗಿ ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಸೇತುವೆಯಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಸಾಗಿದ್ದೀವಿ. ಇಂಥ ಸಂದರ್ಭದಲ್ಲಿ ಬಂದಂಥ ಸರ್ಕಾರಗಳು ನಮಗೆ ಬೆನ್ನೆಲುಬಾಗಿ ನಮಗೆ ಅನೇಕ ರೀತಿಯ ಮೂಲಭೂತ ಸೌಕರ್ಯ ಒದಗಿಸಬೇಕಾಗಿದ್ದು ಅವರ ಆದ್ಯ ಕರ್ತವ್ಯವಾಗಬೇಕಾಗಿತ್ತು. ಅದು ಆಗ್ತಾ ಇಲ್ಲ. ಇದರ ಜೊತೆಗೆ ನಮ್ಮನ್ನು ದುಡಿಸಿಕೊಳ್ಳುತ್ತಿರುವ ಮಾಧ್ಯಮದ ಉದ್ಯಮಿಗಳು, ಮಾಲೀಕರುಗಳು ನಮ್ಮನ್ನು ವಂಚಿಸುತ್ತಾ ನಮ್ಮಲ್ಲಿರುವ ಕಾರ್ಯವನ್ನು ಸುಸೂತ್ರವಾಗಿ ಬಳಸಿಕೊಂಡು ತಮಗೆ ಯಾವ ರೀತಿ ಬೇಕು ಆ ರೀತಿ ಮುಂದುವರಿತಾ ಸಾಗಿರೋದು ಒಂದು ನೋವಿನ ವಿಚಾರ. ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಬೇಕಾಗ್ತಾ ಇದೆ. ಇವತ್ತು ತಮಗೆಲ್ಲ ಗೊತ್ತಿದೆ, ಒಬ್ಬ ಪತ್ರಕರ್ತ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಒಬ್ಬ ಪತ್ರಕರ್ತ 1000 ಭಯೋತ್ಪಾದಕರಿಗೆ ಸಮ ಅಂದ್ಬಿಟ್ಟು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಇದರಲ್ಲಿ ಹೇಳಿದ್ದಾರೆ. ನಿಜ, ಅದನ್ನು ನಾನು ಸಂಪೂರ್ಣವಾಗಿ ಒಪ್ಕೊಂತೀನಿ. ಇವತ್ತು ಪತ್ರಕರ್ತರಿಗೆ ಇವತ್ತು ಸರ್ಕಾರಗಳು ಮೂಲಭೂತ ಸೌಕರ್ಯ ಕೊಡಬೇಕಾಗಿತ್ತು, ಕೊಡ್ತಾ ಇಲ್ಲ. ಮಾಲೀಕರು ಸಂಬಳ ಹಾಗೂ ಇನ್ನಿತರ ಜೀವ ವಿಮೆ ಮತ್ತೊಂದು ಪತ್ರಕರ್ತರ ರಕ್ಷಣೆ ನೀಡಬೇಕಾಯ್ತು, ಅವೂ ಇಲ್ಲ. ಇಂಥ ಸ್ಥಿತಿಯಲ್ಲಿ ಪತ್ರಕರ್ತರು ಯಾವ ಹಾದಿಯಲ್ಲಿ ಹೋಗ್ಬೇಕಂದ್ಬಿಟ್ಟು ಇವತ್ತು ನೀವು ಕೂತಿರೋಂಥವ್ರು ಪ್ರತಿಯೊಬ್ಬರು ಇವತ್ತು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳುವಂಥ ಒಂದು ಕಾಲ ಸನ್ನಿಹಿತ ಆಗಿದೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅವರು 5 ಗ್ಯಾರಂಟಿಗಳಿಗೆ 52,000 ಕೋಟಿ ವಾರ್ಷಿಕ ಬಜೆಟ್ ವಿನಿಯೋಗಿಸ್ತಾ ಇರೋದು ತಮಗೆಲ್ಲ ಗೊತ್ತಿದೆ. ಸಂತೋಷ. ಮಹಿಳೆಯರೇ, ಇವತ್ತಿನ ಸಮಾಜದಲ್ಲಿ ಪತ್ರಿಕೋದ್ಯಮ ಅನ್ನೋದು ಬಹಳ ಸಾರ್ವಜನಿಕರಿಗೆ ವಿಶ್ವಾಸಕ್ಕೆ ಮೂಡುವತಕ್ಕಂಥ ಒಂದು ಪತ್ರಿಕೋದ್ಯಮ. ನಾನು ಸುಮಾರು 1964ರಲ್ಲಿ ಹುಟ್ಟಿದ್ದೀನಿ. ನನಗೆ ಪತ್ರಿಕೆ ಓದುವ ಅಭ್ಯಾಸ ನಾನು 10ನೇ ವಯಸ್ಸಿನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅವಾಗ ನಾನು ಹುಣಗುಂದಲ್ಲಿದ್ದೆ. ಒಂದು ಅಂಗಡಿಯಲ್ಲಿ ಅವಾಗ ಸಂಯುಕ್ತ ಕನ್ನಡ ಪೇಪರ್ ಮಾತ್ರ ಬರ್ತಿತ್ತು. ಬೆಳಗ್ಗೆ ನಮಗೆ ಅಲ್ಲಿ ಅವಕಾಶ ಇರ್ತಿರಲಿಲ್ಲ ಓದಲಿಕ್ಕೆ. ಹೈಸ್ಕೂಲ್ ಮುಗಿಸ್ಕೊಂಡು ಹೇಳ್ತಿದ್ದೆ. ಮುಗಿಸ್ಕೊಂಡು ಬಂದ ನಂತರ ನಾನು ಅಲ್ಲಿ ಪೇಪರ್ ಓದುವಂಥ ಅಭ್ಯಾಸ ಬೆಳೆಸ್ಕೊಂಡೆ. ಅದರ ಜೊತೆಗೆ ಅಲ್ಲಿ ಪಕ್ಕದಲ್ಲಿ ಒಬ್ಬರು ಗಂಟಿ ಮಠ ಅಂತ ಒಬ್ಬರು ಯಾವ ಸ್ವಾಮಿಗಳು ಇತ್ತು ಸರ್, ಅವರೊಂದು ಹೋಟೆಲ್ ಇತ್ತು. ಅವಾಗ ಇವು ಯಾವ ಪತ್ರಿಕೆಗಳು ಇರಲಿಲ್ಲ. ಅವರು ಒಂದು ತಮ್ಮ ಹೋಟೆಲ್ ಮುಂದೆ ಒಂದು ದೊಡ್ಡ ಕರಿ ಬೋರ್ಡು, ಅದ್ರ ಮೇಲೆ ತಾಜಾ ಕಲಂ ಅಂತ ಹೇಳಿ ಮ್ಯಾಗ ಒಂದು ಹೆಡ್ಲೈನ್ ಕೊಡ್ತಿದ್ರು ಸರ್. ಕೊಟ್ಟು ಕಡುಲಿ ಬರಿತಿದ್ರು ಅವರು. ಊರಾಗ ಏನಾಗ್ತೈತಿ, ಯಾರೆಲ್ಲಿ ಹೋದ್ರು ಅದನ್ನು ನೋಡಲಿಕ್ಕೆ ಜನ ಅದು ಒಂದು ಸಲ ಬರೋದೇ 2-3 ದಿವಸ ಇರ್ತಿತ್ತು ಸರ್. ಅದನ್ನೆಲ್ಲ ನಾವು ಕುತ್ಕೊಂಡು ಓದೋರು. ಊರಾಗ ಏನಾಗ್ತೈತೆ ಅನ್ನೋದು ಅವರು ಬರಿತಿದ್ರು. ಅಂದರೆ ಅವಾಗ ತಮ್ಮ ಈ ಪತ್ರಿಕೋದ್ಯಮನ ಅವರು ಬೋರ್ಡ್ ಮೇಲೆ ಬರೋದ್ರ ಮೂಲಕ ಸಾರ್ವಜನಿಕರಿಗೆ ಮನಮುಟ್ಟುವಂತೆ ಮಾಡ್ತೇವೆ. ಅದು ನಮಗೆ ಭಾಳ, ನಮ್ಗೆ ಇನ್ನೂ ಸುಮಾರು 45 ವರ್ಷ ಹಿಂದೆ, ನನಗೆ 60 ವರ್ಷ, ಸುಮಾರು 45 ವರ್ಷ ಹಿಂದಿನ ಘಟನೆ ಅದು ನನಗೆ ನೆನಪಿಗೆ ಬರ್ತದಂತಂದರೆ ಅವರ ಸಮಾಜಕ್ಕೆ ಯಾವ ರೀತಿಯಾಗಿ ಸೇವೆ ಸಲ್ಲಿಸಿದ್ರು ಅನ್ನೋದು ನಾವು ಇನ್ನೂ ಅದು ಮನಸ್ಸಿನಲ್ಲಿ. ಅದಕ್ಕೆ ಇವತ್ತು ತಾವು ಹೇಳಿದ್ರೆ ಕರ್ನಾಟಕ ಕಾರ್ಯಂತ ಪತ್ರಕರ್ತರ ಧ್ವನಿ ಅಂತೇಳಿ. ಸರಿ, ಧ್ವನಿ ನೀವು ಈ ಧ್ವನಿ ಅನ್ನೋ ಸಂಘಟನೆ ಪತ್ರಿಕೋದ್ಯಮ ಮೂಲಕ
ಸಾರ್ವಜನಿಕರಿಗೆ ಒಂದು ಬೆಳಕಾಗ್ತಾ ಇದ್ದೇವೆ. ಇವತ್ತು ಏನಾಗ್ತಾ ಇದೆ ಅಂತಂದರೆ, ಯಾವುದೇ ಒಂದು ಘಟನೆ ಒಂದು ಊರಲ್ಲಿ ಆಗಲಿ ಅಥವಾ ಏನಾಗಿರ್ತೈತಿ, ಅಥವಾ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಗಲಿ, ಡಿ ಸಿ ಆಗಲಿ, ಯಾರೋ ಹೇಳ್ತಿದ್ದಾರೆ ನಾವು ಒಂದೆರಡು ಸಲ ಲೇಟ್ ಮಾಡ್ತೀವಿ ಹೆಚ್ಚು ಕಡೆ ಕೆಲಸದ ಒತ್ತಡದಿಂದ. ಆದರೆ ಅದನ್ನೇ ಒಂದು ದಿವಸ ಪೇಪರ್ದಾಗ ಬರ್ತಂತಂದ್ರೆ ಎಲ್ಲ ಕೆಲಸ ಬಿಟ್ಟು ಹೋಗ್ಬಿಡ್ತೀವಿ. ಅದು ಅಂದರೆ ನಿಮಗೆ ಅಷ್ಟು ಶಕ್ತಿ ಈ ಪತ್ರಿಕೋದ್ಯಮರಿಗೆ ಐತಿ. ಆದರೆ ಇತ್ತೀಚೆಗೆ ತಾವು ಏನು ಶಕ್ತಿ ಮತ್ತು ಧ್ವನಿ ಅಂತ ನಾವೇನು ಹೇಳ್ತೀವಿ, ಅದನ್ನು ತಾವೇನು ಹೇಳ್ಕೊತೀವ್ರಿ, ಅದು ಒಳ್ಳೆಯದೇ. ಯಾಕಂದ್ರೆ ಈಗ ಎಷ್ಟೋ ಜನ ನಿಮ್ಮನ್ನು ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಪತ್ರಕರ್ತರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನೀವು ಮಾಡಲಿಲ್ಲ ಅಂದ್ರೆ ನಾವು ಟಿ ವಿ ಅವ್ರಿಗೆ ಕರಿತೀವಿ ನೋಡ್ರಿ, ಪೇಪರ್ದವ್ರಿಗೆ ಕರಿತೀವಿ ನೋಡ್ರಿ ಅಂತ ಹೇಳ್ತಾರೆ. ನಿಮ್ಮನ್ನು ಕರೆಸ್ತಾರೆ. ಅಲ್ಲಿ ವಾಸ್ತವವಾಗಿ ಅವ್ರು ಹೇಳ್ದಂಗೆ ಏನೂ ಇರುವುದಿಲ್ಲ. ಅಂದ್ರೆ ಅವ್ರು ಅಂದ್ರೆ ಏನಾಗಿದೆ, ಈಗ ಸಾರ್ವಜನಿಕರಿಗೆ ನಾವು ಟಿ ವಿ ಅವ್ರಿಗೆ ಹೇಳಿದ್ರಾಯ್ತು, ಪತ್ರಿಕೆದವ್ರು ಹೇಳಿದ್ರೆ ನಮ್ಮ ಕೆಲಸ ಆಗ್ತಾವ ಅಂತೇಳಿ ತಲೆ ಕೂತ್ಬಿಟ್ಟೈತೆ. ಅಂದರೆ ಅಷ್ಟು ನೀವು ಮೊದಲು ಉತ್ತಮವಾಗಿ ಕೆಲಸ ನಿಮ್ಮಿಂದ ಆಗಿದೆ. ಆದರೆ ಬಹಳಷ್ಟು ಜನ ನಿಮ್ಮನ್ನೇ ಟಾರ್ಗೆಟ್ ಮಾಡಿ ನಿಮ್ಮ ಮುಖಾಂತರ ನಮ್ಮ ಕೆಲಸ ಮಾಡ್ಕೊಳ್ಳುವಂಥ ಪ್ರವೃತ್ತಿ ಭಾಳಷ್ಟು ಜನ ಕಡೆ ಐತಿ. ಮೊನ್ನೆ ಒಂದು ಘಟನೆ ಆಯಿತು, ನಾನು ಹೆಚ್ಚಿಗೆ ಬಿಡೋದಿಲ್ಲ. ಅಂದರೆ ಏನೂ ಇರೋದಿಲ್ಲ, ಸುಮ್ಮನೆ ನಿಮ್ಮ ಬಂದ ಕೂಡಲೇ ಅವನಿಗೆ ಒಟ್ಟು ಏನು ಮೈಯಾಗ ದೇವ್ರು ಬಂತು ಗೊತ್ತಾಗಲಿಲ್ಲ. ಸುಮ್ಮನೆ ನಾವು ಹೇಳೋದು ಕರೆಕ್ಟ್ ಇದೆ, ನಾವನಿಗೆ ಹೇಳಿ ಹೋಗಿದ್ದೀವಿ. ಮುಂದೆ ನಿಮ್ಮ ಮಿತ್ರರು ಅಂದ್ರೆ ನಮ್ಮ ಮಿತ್ರ ಏನು ಬಂದರು, ಅವ್ನು ಬಂದು ಬೇರೆನೇ ಮೈಯಾಗ ದೇವ್ರು ಬಂದಂಗೆ ಆಗ್ಬಿಡ್ತಾವ, ಏನೇನೋ ಮಾತಾಡಕತ್ತಾರೆ. ಪರವಾಗಿಲ್ಲ ಅಂತಂದೆ. ನಮಗೆ ಕಾಯ್ದೆ ಇರ್ತಾವೆ, ಸರ್ಕಲ್ ಇರ್ತೈತಿ. ನಮ್ಮ ಕಾಯ್ದೆ ಮಿತ್ರರು ಅವ್ರಿಗೆ ಏನು ಪರಿಹಾರ ಕೊಡಬೇಕು ನಾವು ಕೊಟ್ಟಿರ್ತೀವಿ. ಆದಾಗ ಸಹಿತ ನಮ್ಗೆ ಹೇಳಿದ್ನಲ್ಲ, ಅದು ನಿಮ್ಮ ಮೇಲೆ ಅತೀವ ಭಕ್ತಿ ಅವರಿಗೆ. ಅಂದರೆ ನಿಮಗೆ ಹೇಳಿದ್ರೆ ನಮಗೆ ಕೆಲಸ ಆಗ್ತಾವಂತ ಅವ್ರು ತಿಳಿದಿರ್ತಾರೆ. ಅದಕ್ಕೆ ಇವತ್ತು ನಿಮ್ಮ ಸಮಾಜದಲ್ಲಿ ನಿಮ್ಮ ಪಾತ್ರ ಇವತ್ತು ಭಾಳ ಮುಖ್ಯವಾಗಿದೆ. ಜೊತೆಗೆ ತಾವೆಲ್ಲ ಹೇಳಿದ್ರಿ ಪತ್ರಿಕಾ ಮಿತ್ರರು, ಹಲವು ಮಾತೇನು ನೀನುಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಜಗತ್ತಿನ ಎಲ್ಲ ಸಂತ ಮಹಾಂತರನ್ನ ದಾರ್ಶನಿಕರನ್ನ ಸ್ಮರಣೆ ಮಾಡಿ, ಪೂಜ್ಯ ಸದ್ಗುರುಗಳನ್ನು ಸ್ಮರಿಸಿಕೊಂಡು, ಕಾರಣಿಕ ಯುಗ ಪುರುಷ ಹಾನಗಲ್ಲ ಕುಮಾರೇಶ್ವರನ ಮಂದಿರದಲ್ಲಿ ಧ್ಯಾನಿಸಿ, ಇವತ್ತಿನ ದಿವಸ GLBC IBಯಲ್ಲಿ ಹಮ್ಮಿಕೊಂಡಿರುವಂತಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಧ್ವನಿ ಬೆಂಗಳೂರು ರಾಜ್ಯ ಘಟಕದ ಆಶ್ರಯದಲ್ಲಿ ತಾಲೂಕಾ ಘಟಕದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಸಿಗೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಉದ್ಘಾಟನಾಪರ ಮಾತುಗಳನ್ನು ಆಡಿರುವಂತಹ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀ ಸುಹಾಸ್ ಇಂಗ್ಳೆ ಸರ್ ಅವರೇ, ಹಾಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪೀಳಿಗೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಸೈಯದ್ H ನದಾಫ್ ಅವರೇ, ಹಾಗೆ ಅತ್ಯಂತ ಕಳಕಳಿಯ ಮಾತುಗಳನ್ನಾಡಿ ಪತ್ರಕರ್ತರ ಕುಂದುಕೊರತೆಗಳನ್ನು ಹೊರಹಾಕಿರುವಂತಹ ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಬಂಗ್ಲೆ ಅವರೇ, ಹಾಗೆ ಉಪನ್ಯಾಸವನ್ನು ನೀಡಲಿರುವಂತಹ ಬಾಗಲಕೋಟೆ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀ ಮಹಾದೇವ್ ಹಾದಿಮನಿ ಅವರೇ, ಹಾಗೆ ಬೆಂಗಳೂರಿನಿಂದ ಆಗಮಿಸಿರುವಂತಹ TV5 ಕನ್ನಡದ ಚಾನೆಲಿನ ನಿರೂಪಕರಾಗಿರುವಂತಹ ಶ್ರೀ ಸಂತೋಷ್ ರಾಠೋಡ್ ಅವರೇ, ಉಳಿದಂತೆ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಗೌರವಾನ್ವಿತ ಎಲ್ಲ ಅತಿಥಿ ಮಹೋದಯರೇ, ನೆರೆದಿರುವಂತಹ ಸಮಸ್ತ ಪತ್ರಕರ್ತರ ಅಭಿಮಾನಿಗಳೇ, ಪತ್ರಿಕಾ ಅಭಿಮಾನಿಗಳೇ, ಹಿತೈಷಿಗಳೇ, ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ನಾವೆಲ್ಲರೂ ಆಚರಿಸ್ಕೊಂಡು ಬರ್ತಾ ಇದೆ. ಪತ್ರಿಕೆಗಳು ಇವತ್ತು ಏನು ಕೆಲಸ ಮಾಡ್ತಾ ಇದ್ದಾವೆ, ಮಾಧ್ಯಮಗಳು ಇವತ್ತು ಏನು ಕೆಲಸ ಮಾಡ್ತಾ ಇದ್ದಾವೆ,
ಅವೆಲ್ಲವುಗಳನ್ನು ಸುಮ್ಮನೆ ಹೀಗೆ ಕಣ್ಣು ಮುಂದೆ ತಂದುಕೊಂಡ್ರೆ ಬಹುಶಃ ಮಾಧ್ಯಮಗಳು, ಪತ್ರಿಕೆಗಳು ನಮ್ಮ ಸಮಾಜದೊಳಗೆ ಇರದೇ ಹೋಗಿದ್ರೆ ಬಹುಶಃ ನಮ್ಮ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಿತ್ತೇನೋ ಅಂತ ನಾನು ಭಾವಿಸ್ತೇನೆ. ಕಾರಣ ಅಂತಂದರೆ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಕೋರೆಗಳನ್ನು ತಿದ್ದಲಿಕ್ಕೆ, ಅವುಗಳನ್ನು ಮತ್ತೆ ಸರಿದಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಅದು ಪತ್ರಿಕೆ ಮತ್ತು ಮಾಧ್ಯಮ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅಂತಹ ಒಂದು ವಿಶೇಷವಾದ ಕಾರ್ಯವನ್ನು ಇವತ್ತು ಈ ಪತ್ರಿಕೆಗಳು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾವೆಲ್ಲ ಹೇಳ್ತೇವೆ ನಮ್ಮ ಸಂವಿಧಾನದ 4ನೇ ಅಂಗ ಅಂತಂದರೆ ಅದು ಪತ್ರಿಕಾ ರಂಗ ಅಂತ ತಿಳ್ಕೊಂಡು ನಾವು ಹೇಳ್ತೇವೆ. ಹಾಗೆ ಹೇಳಿದಾಗಿಯೂ ಕೂಡ ಬಹುಶಃ ನನಗೆ ಪತ್ರಕರ್ತರಿಗೂ ಕೂಡ ಇಷ್ಟೆಲ್ಲ ನೋವುಗಳಿರ್ತವೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಮಾತನಾಡಿರುವಂಥ ಸಂದರ್ಭದಲ್ಲಿ ಬಹುಶಃ ಅವರ ಮನದಾಳದ ಮಾತುಗಳನ್ನು ಇಲ್ಲಿ ಹಂಚ್ಕೊಂಡ್ರು. ಬಹುಶಃ ಇವತ್ತೇನೋ ಅವ್ರಿಗೊಂದು ವೇದಿಕೆ ಸಿಕ್ಕಿದೆ, ಅವರೆಲ್ಲ ತಮ್ಮ ವಿಚಾರಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ಬಹುಶಃ ನಾನು ಅವ್ರಿಗೆ ಹೇಳೋದೇನು ಅಂತಂದರೆ, ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಪತ್ರಕರ್ತರಿಗಾಗಲಿ ಪತ್ರಿಕಾ ರಂಗಕ್ಕಾಗಲಿ ಯಾವುದೇ ರೀತಿಯ ಕುಂದುಕೊರತೆಗಳು ಬಾರದಂತಿರಲಿ, ಅವರ ಎಲ್ಲ ಕಷ್ಟಗಳು ಪರಿಹಾರವಾಗಿ ಅವರು ಕೂಡ ಹೇಗೆ ಒಬ್ಬ ಸಮಾಜದಲ್ಲಿ ಸ್ಥಿರವುಳ್ಳಂತಹ ಒಬ್ಬ ವ್ಯಕ್ತಿ ಜೀವನ ಮಾಡ್ತಾನಲ್ಲ, ಹಾಗೆ ಅವರ ಜೀವನವೂ ಕೂಡ ಆಗಲಿ ಅಂತ ತಿಳ್ಕೊಂಡು ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಆಗಲೇ ಒಂದು ಮಾತು ಹೇಳಿದ್ರು ಅವರು, ಏನು ಅಂತಂದರೆ ನಮ್ಮ ಸ್ವಾಮೀಜಿಗಳು ಮಠಾಧೀಶರು ಒಂದು ವಿಷಯವನ್ನು ಯಾವಾಗಲೂ ಕೂಡ ನೀವು ಪ್ರಸ್ತಾಪ ಮಾಡಬೇಕು, ಶಾಸಕರು ನಿಮಗೆ ಸಂಪರ್ಕದಲ್ಲಿರ್ತಾರೆ, ಸಂಸದರು ನಿಮ್ಮ ಸಂಪರ್ಕದಲ್ಲಿರ್ತಾರೆ, ಹೀಗೆಲ್ಲ ಹೇಳಿದಾಗ ಬಹುಶಃ ನಾನು ಹೇಳೋದೇನು ಅಂತಂದರೆ ಅವರೆಲ್ಲ ಸಂಪರ್ಕದಲ್ಲಿ ಇರ್ತಾರೆ. ಹೇಗೆ ನಾವು ನೀವು ಕಾರ್ಯಕ್ರಮದಲ್ಲಿ ಕೂಡಿದ್ದೇವೆ, ಹೀಗೆ ಕಾರ್ಯಕ್ರಮದಲ್ಲಿ ಕೂಡ್ತೇವೆ. ಆದಾಗ್ಯೂ ನಾವೇನಾದರೂ ಹೇಳಿದ್ವಿ ಅಂತಂದರೆ ಆ ಸಂದರ್ಭಕ್ಕೆ ಆಗಲಿ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ನಿಮಗೆ ಹೆಂಗೆ ಆಶ್ವಾಸನೆ ಕೊಡ್ತಾರೆ ಹಾಗೆ ನಮಗೂ ಆಶ್ವಾಸನೆ ಕೊಡ್ತಾರೆ. ಹಾಗೆ ಆ ನಂತರದೊಳಗೆ ಮತ್ತೆ ಅದನ್ನು ಅವ್ರು ತಮ್ಮ ಕಾರ್ಯಬಾಹುಳ್ಯದೊಳಗೆ ಆ ಕೆಲಸ ಕಾರ್ಯದೊಳಗೆ ಅವ್ರು ಮರ್ತಿರ್ತಾರೆ. ಮತ್ತೆ ನಾವು ನೆನಪಿಸ್ಕೊಟ್ಟಾಗ ಹೌದಲ್ಲ ನೀವು ಹೇಳಿದ್ರಿ ನಾನು ಮಾಡಿಲ್ಲ ಅಂತ ಹೇಳ್ಕೊಂಡು ಮತ್ತೆ ಅವ್ರು ನಮಗೆ ಹೇಳುವಂಥ ಸಂದರ್ಭ ಬರ್ತದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಏನು ಬಯಸ್ತೇನೆ ಅಂತಂದರೆ, ಈ ಸಂದರ್ಭದಲ್ಲಿ ನಾವು ಶಾಸಕರಿಗಾಗಲಿ ಅಥವಾ ಮತ್ತೊಬ್ಬರಿಗಾಗಲಿ, ಸಂಸದರಿಗಾಗಲಿ ಅಥವಾ ಮಾಜಿ ಶಾಸಕರಿಗಾಗಲಿ, ಯಾರಿಗೇ ಆಗಲಿ ನಾನು ಹೇಳುವಂಥ ಸಂದರ್ಭ ಏನು ಅಂತ ಕೇಳಿದರೆ, ನಾವು ಏನೇ ಹೇಳಿದ್ರು ಸಹಿತ ನಮಗವ್ರೊಂದು ಗೌರವ ಕೊಡ್ತಾರೆ, ನಾವು ಅವ್ರಿಗೊಂದು ಗೌರವ ಕೊಡ್ತೇವೆ. ಒಂದು ವೇಳೆ ಆ ಕೆಲಸ ಆಗಿಲ್ಲ ಅಂತಂದರೆ ಅವರು ಕೂಡ ಆ ವಿಷಯದ ಬಗ್ಗೆ ಮಾತನಾಡೋದಿಲ್ಲ, ನಾವು ಆ ವಿಷಯದ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗೆ ಆಗ್ತದೆ. ಆ ಸಂದರ್ಭದೊಳಗೆ ನಾವು ಹೇಳೋದೇನು ಅಂತಂದರೆ, ಅವ್ರು ಯಾವುದೇ ಕಾರ್ಯಬಾಹುಳ್ಯದೊಳಗೆ ಏನೇ ಮರೆತರು ಸಹಿತ ಸದಾ ಕಾಲ ಅವರು ಪತ್ರಕರ್ತರ ಪರವಾಗಿಯೇ ಇರ್ತಾರೆ. ಪತ್ರಕರ್ತರಿಗಾಗಿಯೇ ಅವರು ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಕೂಡ ಶಾಸಕರು ಯಾರು ಏನು ಕೆಲಸ ಮಾಡಬೇಕಾಗಿರುವಂಥ ಕೆಲಸವನ್ನು ಅವರು ಸಂಪೂರ್ಣವಾಗಿ ಮಾಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಹಾಗೆ ಇವತ್ತು ತಾವೆಲ್ಲರೂ ಕೂಡ ಒಂದು ನನಗೆ ಘಟನೆ ದೃಷ್ಟಾಂತ ನೆನಪಾಗ್ತದೆ, ಈ ಪತ್ರಕರ್ತರು ಹೇಗಿರಬೇಕು ಅನ್ನೋದಕ್ಕೆ. ಮನೆಯೊಳಗೆ ಸಾಮಾನ್ಯವಾಗಿ ಅತ್ತೆ ಸೊಸೆ ಅನ್ನುವಂಥ ಸಂಬಂಧವನ್ನು ನಾವು ನೋಡ್ತೇವೆ. ಸಾಮಾನ್ಯವಾಗಿ ಅತ್ತೆ ಸೊಸೆ ಅಂತ ಬಂದಾಗಲೆಲ್ಲ ನಾವೇನು ವಿಚಾರ ಮಾಡ್ತೀವಿ, ಅಲ್ಲಿ ಏನಾದರೂ ಜಗಳಗಳಿರಬೇಕು ಅಥವಾ ಒಬ್ರಿಗೊಬ್ರಿಗೆ ಆಗಿ ಬರಲ್ಲ, ಹಾಗೆ ಹೀಗೆ ಅನ್ನುವಂಥ ವಿಚಾರಗಳನ್ನು ನಾವು ನೋಡ್ತಾ ಇರ್ತೇವೆ. ಅಂಥದ್ದೇ ಒಂದು ಪ್ರಸಂಗ ಹೇಗಾಗ್ತದೆ ಅಂತಂದರೆ, ಒಂದು ಮನೆಯೊಳಗೆ ಅತ್ತೆ ಸೊಸೆ ಮಗ ಜೀವನ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದೊಳಗೆ ಏನಾಯಿತು ಅಂದರೆ, ಮನೆಗೆ ಯಾರೋ ಅತಿಥಿಗಳು ಬಂದಿದ್ರು. ಅತಿಥಿಗಳು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಏನೋ ಒಂದಿಷ್ಟು ಊಟಕ್ಕೆ ನೀಡಬೇಕು ಅಂಥೇಳಿ ಅವರ ಅತ್ತೆ ಹೇಳಿದರು. ಆ ಸೊಸೆನೂ ಕೂಡ ಎಲ್ಲ ಅಡಿಗೆ ಸಿದ್ಧಪಡಿಸಿ ಅವ್ರಿಗೆ ಊಟಕ್ಕೆ ನೀಡುವಂಥ ಸಂದರ್ಭದೊಳಗೆ ಏನೋ ಒಂಚೂರು ಕಾಲು ತಾಗಿ ಅಲ್ಲಿರ್ತಕ್ಕಂಥ ಒಂದು ತುಂಬಿದ ಗ್ಲಾಸು ಉಳಿತು. ಅವಾಗ ಅತ್ತೆ ಸುಮ್ಮನೆ ಕೊಡ್ತಾಳನ್ರಿ, ಏನಂತಾಳ್ರಿ, ಕಣ್ಣಿನ ನೆತ್ತಿ ಮೇಗದವನ್ ನಿನಗೆ ಸರಿಯಾಗಿ ಕೆಲಸ ಮಾಡಕ್ಕೆ ಬರಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ.
ಹಾಗೆ ಒಂದು ಸ್ವಲ್ಪ ದಿವಸ ಹೋಗಿತ್ತು, ಆ ಮಗಳು ಬರ್ತಾಳೆ. ಮಗಳು ಅದೇ ಸಂದರ್ಭಕ್ಕೆ ಮಗಳು ಬಂದಿರ್ತಾಳೆ. ಮಗಳು ಬಂದಂಥ ಸಂದರ್ಭದೊಳಗೆ ಅವಾಗೇನಾಗ್ತದೆ ಅಂದ್ರೆ ಆ ಸೊಸೆ ಕಾಲಿಂದ ತಾಕಿ ವಾಟೆ ಬೀಳೋದಿಲ್ಲ, ಗ್ಲಾಸ್ ಬೀಳೋದಿಲ್ಲ. ಏನಾಗ್ತದೆ ಅಂದ್ರೆ ಮಗಳ ಕಾಲಿಗೆ ತಾಕಿ ಗ್ಲಾಸ್ ಬೀಳ್ತದೆ. ಅವಾಗ ಅತ್ತೆ ಆದವಳು ಏನಂತಾಳ ಅಂತಂದ್ರೆ, ಏನಂತಾಳ್ರಿ? ಕೇಳ್ಯಾರ ನೋಡ್ರಿ ಅವರೆಲ್ಲ. ನಮ್ಮ ಮನ್ಯಾನೋಕ ಒಟ್ಟ ಬುದ್ಧಿನೇ ಇಲ್ಲ, ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇಡಬೇಕಂತ ಗೊತ್ತಾಗೋದಿಲ್ಲ. ಆ ಗ್ಲಾಸ್ ಸೈಡಿಗೆ ಇಡಬೇಕಂತ ಗೊತ್ತಾಗಬಾರ್ದನ್ ನೋಡಿ, ಎಲ್ಲಿ ಬೇಕಾದಲ್ಲಿ ಇಟ್ಟದ ನೋಡಿ. ನಮ್ಮ ಮಗಳು ಎಷ್ಟು ಚಂದ ಇದ್ದಾಕಿ ಹಿಂಗೆ ಮಾಡಿಕೊಂತಳು ಅಂತ ತಿಳ್ಕೊಂಡು ಮಗಳನ್ನ ಓಲೈಸಿ ಮಾಡತಕ್ಕಂಥ ಕೆಲಸ ಆಗಿರ್ಬೋದು, ಅಥವಾ ಸೊಸೆಯ ವಿರುದ್ಧವಾಗಿ ಮಾಡತಕ್ಕಂಥ ಕೆಲಸ ಆಗಿರ್ಬೋದು. ಇದು ಯಾವುದೂ ಕೂಡ ಒಬ್ಬ ಹೆಣ್ಣುಮಗಳು, ಒಬ್ಬ ತಾಯಿಯ ಸ್ಥಾನದಲ್ಲಿರ್ತಕ್ಕಂಥವಳು ಈ ರೀತಿಯ ಕೆಲಸ ಮಾಡಬಾರದು. ಎಲ್ಲರೂ ಕೂಡ ಒಂದೇ ಅನ್ನುವಂಥ ಭಾವ ಆ ತಾಯಿಯೊಳಗೆ ಬರಬೇಕು. ಹಾಗೆ ಇವತ್ತು ಪತ್ರಕರ್ತರಾದವರು ಸಹಿತ ಎಲ್ಲರೂ ಒಂದೇ ಅನ್ನುವಂಥ ಭಾವ ಆ ಪತ್ರಕರ್ತರಲ್ಲಿ ಬರಬೇಕು. ಅಂದಾಗ ಮಾತ್ರ ಸಮಾಜದ ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ದೇಶದಲ್ಲಿ ಯಾವತ್ತೂ ನಿರಂತರವಾಗಿ ಈಗ 75 ವರ್ಷಗಳ ಕಾಲ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತಾ ಇದೆ. ನೀವು ಈ ಭಾರತ ದೇಶದ ಸುದೀರ್ಘವಾದಂಥ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಇದು 75 ವರ್ಷಗಳು ಅಲ್ಲ, ಮುಂದಿನ ದಿನಮಾನಕ್ಕೆ ನಿಮ್ಮ ಮೇಲೆ ಭಾಳ ಇವತ್ತು ನಿಮ್ಮ ಮೇಲೆ ಡಿಪೆಂಡ್ ಇದೆ. ಇವತ್ತಿಂದು ಭಾರತ ದೇಶದಲ್ಲಿ ಈ ಪ್ರಜಾಪ್ರಭುತ್ವ 75 ವರ್ಷಗಳು ದಾಟ್ತಾ ಇದೆ. ಇನ್ನೂ ಹೆಚ್ಚಿಗೆ ನಿಮ್ಮ ಕೈಯಲ್ಲಿ ಈ ಪ್ರಜಾಪ್ರಭುತ್ವವನ್ನು ತೆಗೆದುಕೊಂಡು ಹೋಗಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಗಟ್ಟಿಯಾಗಿ ಉಳಿಬೇಕು. ಅನೇಕ ಮಹನೀಯರ ವಿಚಾರಗಳು ಗಟ್ಟಿಯಾಗಿ ನಿಲ್ಲಬೇಕಾಗಿದೆ. ಅದಕ್ಕಾಗಿ ನೀವು ಎಲ್ಲರೂ ಕೂಡ ಬಡವರಿಗೆ, ಅವಕಾಶ ವಂಚಿತರಿಗೆ ಬೆನ್ನೆಲುಬಾಗಿರೋಣ. ಈ ಪತ್ರಿಕೆ ಅನ್ನೋದನ್ನು ನಾವು ಒಂದು ಉದ್ಯಮಿಯಾಗಿ ಬೆಳೆದಂತಾರಲ್ಲ, ಇವತ್ತು ಪತ್ರಿಕೆ ಉದ್ಯಮಿಯಾಗಿ ಬೆಳೆದೈತಿ ಅನ್ನುವಂಥ ಮಾತನ್ನು ಭಾಳ ಮಂದಿ ಹೇಳ್ತಾ ಇದ್ದಾರೆ. ಆದರೆ ಪತ್ರಿಕೆ ಉದ್ಯಮಿ ಅಲ್ಲ, ಅದು ಮನುಷ್ಯನ ಭಾವನೆ ಒಳಗೆ ಉದ್ಯಮಿಯಾಗಿದೆ. ಮನುಷ್ಯನ ಭಾವನೆ ಒಳಗೆ ಉದ್ಯಮಿ ಆಗಿಬಿಟ್ಟದೆ ಪತ್ರಿಕೆ. ಆದರೆ ನೀವು ಪತ್ರಕರ್ತರು ಆಲೋಚನೆ ಮಾಡಿದಾಗ ಅದು ಉದ್ಯಮಿ ಅಲ್ಲ, ಬಡವರ ನ್ಯಾಯಕ್ಕಾಗಿ ಇರುವಂಥ ಒಂದು ಪತ್ರಿಕೆ, ಬಡವರಿಗೆ ನ್ಯಾಯ ಒದಗಿಸಿಕೊಡುವಂಥ ಪತ್ರಿಕೆ. ಇವತ್ತು ಎಲ್ಲರೂ ತಾವು ದಯಮಾಡಿ ಹೇಳ್ತಾನೆ, ತಾವು ಯಾರೂ ಜಾಹೀರಾತುಗಳಿಗೆ ಅಂಟಿಕೊಳ್ಳದೆ, ಜಾಹೀರಾತುಗಳಿಗೆ ನಮಗೆ ಕೊಡ್ತಾರ ಅವ್ರದೇ ಪಬ್ಲಿಷ್ ಮಾಡಬೇಕು ಅನ್ನುವಂಥ ಮನೋಭಾವನೆಯನ್ನು ಇಟ್ಕೋಬೇಡ್ರಿ. ನೀವು ಕಟ್ಟಕಡೆಯ ಸಮಾಜಗಳ ಹತ್ರ ಹೋಗ್ರಿ, ಕಟ್ಟಕಡೆ ಮನುಷ್ಯರ ಹತ್ರ ಹೋಗ್ರಿ, ಅವರ ನೋವುಗಳನ್ನು ಬರೀರಿ. ಜಾಹೀರಾತು ಇಂಪಾರ್ಟೆಂಟ್ ಅಲ್ಲ. ನೀವು ಒಂದೇ ಒಂದು ಸುದ್ದಿಯನ್ನು, ನಿಮ್ಮದು ಒಂದು ಸುದ್ದಿ ಈ ಜಗತ್ತನ್ನು ಅಲ್ಲೋಲ ಕಲ್ಲೋಲ ಮಾಡುವಂಥ ಶಕ್ತಿ ನಿಮ್ಮ ಕಡೆ ಇದೆ. ಈ ಜಗತ್ತಿನೊಳಗೆ ನಿಮ್ಮ ಸುದ್ದಿ ಅಲ್ಲೋಲ ಕಲ್ಲೋಲವನ್ನು ಮಾಡಬೇಕು. ಹೆಂಗೆ ಅಂತಂದರೆ, ಇವತ್ತು ಯಾವುದೇ ಒಂದು ನಮ್ಮ ಭಾರತ ದೇಶಕ್ಕೆ ಅನುಕೂಲವಾದಾಗ, ನಮ್ಮ ಭಾರತ ದೇಶಕ್ಕೆ ಗಂಡಾಂತರ ಇದ್ದಾಗ, ನಮ್ಮ ಭಾರತ ದೇಶವನ್ನು ಒಂದು ಕಾಪಾಡಬೇಕು ಅನ್ನುವಂಥ ಶಕ್ತಿ ನಿಮ್ಮಲ್ಲಿ ಕಡೆ ಇದ್ದಾಗ, ನೀವು ನಮ್ಮ ದೇಶದ ಪರವಾಗಿ, ನಮ್ಮ ಸೈನಿಕರ ಪರವಾಗಿ, ನಮ್ಮ ಬಡವರ ಪರವಾಗಿ ನಿಮ್ಮ ಲೇಖನಗಳು ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ದೇಶ ಕಾಯುವಂಥ ಶಕ್ತಿ ನಿಮ್ಮ ಕಡೆ ಇದೆ. ಭಗವಾನ್ ಬುದ್ಧನ ಸಂದೇಶಗಳು ನಿಮ್ಮಲ್ಲಿರಲಿ, ಮಹಾತ್ಮ ಗಾಂಧೀಜಿಯವರ ಆದರ್ಶಗಳು ನಿಮ್ಮಿರಲಿ. ಈ ಪತ್ರಕರ್ತರ ದಿನಾಚರಣೆ ಸಂದರ್ಭದಲ್ಲಿ ನನ್ನನ್ನು ಕೂಡ ಇಲ್ಲಿಗೆ ಕರೆಸಿ ಉಪನ್ಯಾಸವನ್ನು ನೀಡಲಿಕ್ಕೆ ನನ್ನನ್ನು ಕರೆಸಿದ್ದಕ್ಕಾಗಿ ತಮ್ಮಲ್ಲಿ ಕೂಡ ಅನೇಕ ವಂದನೆಗಳನ್ನು ಸಲ್ಲಿಸ್ತಾ, ದೇವರು ನಿಮಗೆ ಈ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತರಿಗೆ ನೀವು ಸ್ವಾಭಿಮಾನದಿಂದ ಬೆಳಿಬೇಕು, ನೀವು ಕೂಡ ಆರೋಗ್ಯದಿಂದ ಇರಬೇಕು, ನಿಮ್ಮ ಕುಟುಂಬನೂ ಆರೋಗ್ಯದಿಂದ ಇರಬೇಕು. ನಿಮಗೆ ಒಂದು ನಿಮಿಷ, ನಿಮಗೆ ಈ ಸಂದರ್ಭದಲ್ಲಿ ನೀವು ಅನೇಕ ಗಂಡಾಂತರ ಕಾರ್ಯಗಳಲ್ಲಿ ಭಾಗವಹಿಸಬೇಕು ಅನ್ನುವಂಥ ಸಂದರ್ಭ ಇರ್ತದೆ. ನಿಮಗೆ ಜೀವಕ್ಕೆ ಅಪಾಯಗಳು ಇರುವಂಥ ಸಂದರ್ಭಗಳು ಬರ್ತವೆ. ಅಂಥ ಸಂದರ್ಭಗಳನ್ನ ಎದುರಿಸ್ತೀರಿ ನೀವು. ಪತ್ರಕರ್ತರಂದರೆ ನೀವು ಗಟ್ಟಿಗೆ ಗುಂಡಿಗೆ ಅವರು ಅನ್ನುವಂಥ ನನ್ನ ಭಾವನೆ. ನಮ್ಮ ಹತ್ರ ಒಂದೇ ಗುಂಡಿಗೆ ಇದ್ದರೆ, ಪತ್ರಕರ್ತರ ಹತ್ರ 2 ಗುಂಡಿಗೆಗಳು ಇರ್ತವೆ, 2 ಗುಂಡಿಗೆಗಳು. ಅಂಥ ಗುಂಡಿಗೆಯನ್ನು ತೆಗೆದುಕೊಂಡು ಅನೇಕ ವಿರೋಧಗಳು ವ್ಯಕ್ತ ಆದಾಗ ಮತ್ತು ಸಂಚಿನ ಏನಾದರೂ ಆರೋಪಗಳು ಬಂದಾಗ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುವಂಥ ಶಕ್ತಿ ಭಗವಂತ ನಿಮಗೆ ಕೊಡಲಿ. ನಿಮ್ಮ ಕುಟುಂಬ ಆರೋಗ್ಯವಾಗಿರಲಿ. ನಿರಂತರವಾಗಿ ಭಾರತ ದೇಶದ ಕಾನೂನನ್ನು, ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಿರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಆತ್ಮೀಯ ಎಲ್ಲ ಪತ್ರಕರ್ತ ಬಂಧುಗಳಿಗೆ ವಂದಿಸಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಜೈ ಭೀಮ್, ಜೈ ಭಾರತ್. ಈ ದೇಶವನ್ನು ನಾವೇನಾದರೂ ನಮ್ಮ ಸುಪರ್ದಿಗೆ ತೆಗೆದುಕೊಳ್ಬೇಕಂದ್ರೆ ಈ ದೇಶದ ಜನರನ್ನ ಜಾತಿಗಳ ನಡುವೆ
ಧರ್ಮಗಳ ನಡುವೆ, ಭಾಷೆಗಳ ನಡುವೆ ನಾವು ಒಡೆದಾಗ ಮಾತ್ರವೇ ಈ ದೇಶವನ್ನು ನಾವು ನಮ್ಮ ಕಪಿಮುಷ್ಟಿಗೆ ತೆಗೆದುಕೊಳ್ಳುವಂತಹದ್ದು ಸಾಧ್ಯ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ರೀತಿಯಾಗಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ದೇಶವನ್ನ ಬೆಸೆಯುವಂತಹ ಕೆಲಸವನ್ನ ಮಾಡಿದ್ದು ಈ ದೇಶದಲ್ಲಿ ಪತ್ರಿಕೆ ಮಿತ್ರರೇ. ಆ ಪತ್ರಿಕಾ ದಿನಾಚರಣೆಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಖುದ್ದು ಮಹಾತ್ಮ ಗಾಂಧೀಜಿಯವರೇ ಈ ದೇಶದ ಪ್ರತಿಯೊಂದು ಮೂಲೆಗೆ ಭಾಗಗಳಿಗೆ ಪ್ರತಿಯೊಂದು ಜನರ ಮನಗಳಿಗೆ ತಲುಪೋದಕ್ಕೆ ಅಂತ ಬಳಕೆ ಮಾಡಿದ್ದು ಇದೇ ಪತ್ರಿಕೆಯನ್ನ. ಅಂತಹ ಪತ್ರಿಕೆಯಲ್ಲಿ ನಾವು ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಪತ್ರಕರ್ತರು ಇವತ್ತು ನಮಗೇ ಧ್ವನಿ ಇಲ್ಲದ ರೀತಿಯಲ್ಲಿ ಆಗ್ತಾ ಇದ್ದೀವಿ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿನವರೆಗೆ ಅನೇಕ ಕಾನೂನುಗಳಾಗಿದ್ದಾವೆ, ಅನೇಕ ಕಾನೂನುಗಳು. ಯಾರ ರಾಜಕಾರಣಿಗಳಿದ್ದಾರೆ, ರಾಜಕಾರಣಿಗಳಿಗಾಗಿ ವಿಶೇಷವಾಗಿರುವಂತಹ ಒಂದು ನ್ಯಾಯಾಲಯ. ಯಾವ ರಾಜಕಾರಣಿಗಳಿದ್ದಾರೆ ಅವರಿಗಾಗಿ ಜನಪ್ರತಿನಿಧಿಗಳ ಒಂದು ನ್ಯಾಯಾಲಯ, ಕೋರ್ಟು. ಅದೇ ರೀತಿಯಾಗಿ ಅವ್ರಿಗಾಗಿ ಒಂದು ಕಾನೂನು. ಇನ್ನು ಬೇರೆ ಯಾವುದೇ ರಂಗಕ್ಕೆ ತೆಗೆದುಕೊಂಡ್ರು ಪ್ರತಿಯೊಬ್ಬರಿಗೂ ಕೂಡ ಕಾನೂನುಗಳಿದ್ದಾವೆ. ಮೊನ್ನೆ ತಾನೇ ನಾವು ನೋಡ್ತಾ ಇದ್ವಿ, ವಕೀಲರ ರಕ್ಷಣೆಗೆ ಅಂತ ಒಂದು ಹೊಸ ಕಾನೂನು ಕರ್ನಾಟಕದಲ್ಲಿ ಪಾಸ್ ಆಗ್ತಾ ಇದೆ. ಹಾಗಾದ್ರೆ ಪತ್ರಿಕೆ ರಂಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪತ್ರಕರ್ತರು, ಅದೇ ರೀತಿಯಾಗಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಾಧ್ಯಮ ಮಿತ್ರರು ಇದ್ದಾರೆ, ಅವರ ರಕ್ಷಣೆಗೆ ಯಾವ್ದಾದ್ರೂ ಕಾನೂನು ಇದೆಯಾ? ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದ್ರೂ ಸಂವಿಧಾನ ರಚನೆ ಮಾಡಿ ಆರ್ಟಿಕಲ್ 19 ಏನಾದ್ರೂ ಕೊಟ್ಟು ಅದಕ್ಕೆ ಪ್ರಾತಿನಿಧ್ಯತೆಯನ್ನು ಕೊಟ್ಟು ನಮ್ಮ ಧ್ವನಿಯನ್ನ ಬಲಗೊಳಿಸದೇ ಇದ್ದಿದ್ರೆ ಬಹುಶಃ ಇವತ್ತು ನಾವು ಯಾರು ಕೂಡ ಸ್ವತಂತ್ರರಾಗಿ ಮಾತನಾಡೋದಕ್ಕೆ, ಅದೇ ರೀತಿಯಾಗಿ ನಮ್ಮನ್ನ ಆಳ್ತಾ ಇರುವಂತಹ ಜನಪ್ರತಿನಿಧಿಗಳು ಎಲ್ರಿಗೂ ಕೂಡ ಕನ್ನಡಿ ಹಿಡಿಯೋದಕ್ಕೆ ಬಹುಶಃ ಸಾಧ್ಯ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇತ್ತು. ಇನ್ನು ಅದೇ ರೀತಿಯಾಗಿ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ, ಮಾಧ್ಯಮ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವಂತಹ ಪತ್ರಕರ್ತರು ಯಾರಿದ್ದಾರೆ, ಅದೇ ರೀತಿಯಾಗಿ ಯಾರ್ಯಾರು ಜನಸಾಮಾನ್ಯರು ಯಾರ್ಯಾರು ತಮ್ಮ ಧ್ವನಿಯನ್ನ ಬಲಗೊಳಿಸೋದಕ್ಕೆ ಅಂತ ಸಂಘಟನೆಗಳನ್ನ ಮಾಡ್ತಾರೆ. ಪ್ರತಿಯೊಂದು ಸಂಘಟನೆಗಳು ಪತ್ರಿಕೋದ್ಯಮಗಳೇನಿದ್ದಾವೆ, ಮಾಧ್ಯಮಗಳೇನಿದ್ದಾವೆ, ಇದೆಲ್ಲವನ್ನೂ ಕೂಡ ನಿಯಂತ್ರಣ ಮಾಡೋದಕ್ಕೆ, ಹತ್ತಿಕ್ಕೋದಕ್ಕೆ, ಅದನ್ನ ಒಂದು ಪರಿಧಿಯಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ, ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ ಅನೇಕ ಕಾನೂನುಗಳಾಗಿದ್ದಾವೆ. 2024ಕ್ಕೆ ಈಗಲೂ ಕೂಡ ಒಂದು ಹೊಸ ಕಾನೂನು ಬರ್ಲಿಕ್ಕೆ ಹೋಗ್ತಾ ಇದೆ ಕೇಂದ್ರ ಸರ್ಕಾರದಲ್ಲಿ. ಒಂದು ವೇಳೆ ಹಾಗಾಗಿದ್ದೇ ಆದ್ರೆ ಪತ್ರಿಕೋದ್ಯಮದಲ್ಲಿ ಯಾರ್ಯಾರು ಪತ್ರಿಕಾ ರಂಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲರ ಧ್ವನಿಯನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಈ ರೀತಿಯದ್ದು ಯಾವುದೇ ಕಾರಣಕ್ಕೂ ಕೂಡ ಆಗಬಾರದು. ಇನ್ನು ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿಯಾಗಿ ಹೇಳಿದ್ರು, ಶಿಕ್ಷಿತರಾಗಿ, ಆಂದೋಲನ ಜೀವಿಗಳಾಗಿ, ಅದೇ ರೀತಿಯಾಗಿ ಎಲ್ಲರೂ ಕೂಡ ಸಂಘಟಿತರಾಗಿ ಎನ್ನುವಂತಹ ಮಾತನ್ನ ಏನ್ ಹೇಳಿದ್ರು, ಎಲ್ಲರೂ ಕೂಡ ಅದನ್ನ ಇವತ್ತು ಅರ್ಥ ಮಾಡಿಕೊಂಡು ಪತ್ರಕರ್ತರ ಧ್ವನಿಯನ್ನ ಬಲಗೊಳಿಸುವುದಕ್ಕೆ ಇವತ್ತು ಜನರೂ ಕೂಡ ಎದ್ದು ಬರಬೇಕಾಗಿದೆ. ಯಾವ ಕಾರಣಕ್ಕಾಗಿ ಪತ್ರಕರ್ತರ ಧ್ವನಿಯನ್ನ ನಿಯಂತ್ರಣ ಮಾಡಲಾಗುತ್ತೆ, ಯಾವ ಕಾರಣಕ್ಕಾಗಿ ಮಾಡಲಾಗುತ್ತೆ? ಪ್ರಶ್ನೆ ಮಾಡೋರೆ ನೀವಲ್ವಾ? ಪ್ರಶ್ನೆ ಮಾಡೋರೆ ನೀವು. ಯಾವ ರಾಜಕಾರಣಿಗಳಿದ್ದಾರೆ ಆ ರಾಜಕಾರಣಿಗಳಿಗೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ನಿಮ್ಮ ಸುಪ್ರೀಂ ಲೀಡರ್. ನೀವು ಯಾರ್ಯಾರು ಈ ದೇಶದಲ್ಲಿ ಪ್ರಜೆಗಳಿದ್ದಾರೆ ಆ ಪ್ರಜೆಗಳ ಸೇವಕರು ಅಂತ ಹೇಳಿ ಕನ್ನಡಿ ಹಿಡಿಯುವಂತಹ ಕೆಲಸವನ್ನ ಮಾಡೋರು ಯಾರಾದ್ರೂ ಇದ್ರೆ ಅದು ಮಾಧ್ಯಮ ಪತ್ರಿಕಾ ರಂಗದಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ಪತ್ರಕರ್ತರು. ಇದೇ ಕಾರಣಕ್ಕಾಗಿ ಅವರನ್ನ ನಿಯಂತ್ರಣ ಮಾಡುವಂತಹ ಕೆಲಸವನ್ನ ಈ ದೇಶದಲ್ಲಿ ಮಾಡಲಾಗ್ತಾ ಇದೆ. ಹೌದು, ಇವತ್ತು ಒಂದು ವಿಷಯವನ್ನು ನಾವು ಒಪ್ಕೊಳ್ಬೇಕಾಗಿದೆ, ನಾವೆಲ್ಲರೂ ಕೂಡ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ಪತ್ರಿಕಾ ರಂಗದಲ್ಲಿ ನಾವೆಲ್ಲರೂ ಕೂಡ ಕೂಲಿ ಕಾರ್ಮಿಕರು. ಅಷ್ಟರ ಮಟ್ಟಿಗೆ ನಾವು ನಮ್ಮ ಪತ್ರಕರ್ತರ ಒಂದು ಜೀವನ ಹೀನ ಪರಿಸ್ಥಿತಿಗೆ ತಲುಪ್ತಾ ಇದೆ ಅನ್ನುವಂಥದ್ದನ್ನ ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಒಂದು ಕೂಲಿ ಕೆಲಸವನ್ನ ಮಾಡ್ತಾನು ಕೂಡ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸುವಂತಹ ಕೂಲಿ ಕಾರ್ಮಿಕರು ಅನ್ನುವಂಥದ್ದನ್ನು ಕೂಡ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಧ್ವನಿಯನ್ನ ಬಲಪಡಿಸುವಂತಹ ಕೂಲಿ ಕಾರ್ಮಿಕರು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಅದೇ ರೀತಿಯಾಗಿ ನಿರಂತರವಾಗಿ ನಾನು ಕೆಲವು ವಿಷಯಗಳನ್ನ ಇವತ್ತು ನಿಮ್ಮ ಮುಂದೆ ಇಡೋದಕ್ಕೆ ಇಚ್ಛೆ ಪಡ್ತೀನಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ನೋಡಿ. ಮೊದಲು 1876ರಲ್ಲಿ ಗ್ರಹಂ ಬೆಲ್ ಅವರು ಒಂದು ಟೆಲಿಫೋನ್ ಅನ್ನ ಕಂಡುಹಿಡಿತಾರೆ, ಇಡೀ ವಿಶ್ವಕ್ಕೆ ಪರಿಚಯ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಟೇಬಲ್ನಷ್ಟು ದೊಡ್ಡದಾಗಿರುವಂತಹ ಟೆಲಿಫೋನ್, ರಿಸೀವರ್ ಬೇರೆ, ಅದೇ ರೀತಿಯಾಗಿ ಟೆಲಿಫೋನ್ ಅಲ್ಲಿ ಮಾತನಾಡುವಂತಹ ಸ್ಪೀಕರ್ ಬೇರೆ ಇರ್ತಾ ಇತ್ತು, ಮೈಕ್ಗೆ ಒಂದೇ ಸಪರೇಟ್ ಆಗಿರುವಂತಹ ಸಿಸ್ಟಮು, ಇದೆಲ್ಲ ಕೂಡಿ ಒಂದು ಟೇಬಲ್ನಷ್ಟು ದೊಡ್ಡದಾಗಿರುವಂತಹ ಟೆಲಿಫೋನ್ಗೆ ನಾವು ಖುಷಿ ಪಟ್ಬಿಡ್ಬೇಕಾಗಿತ್ತ? ಟೆಲಿಫೋನ್ ಸಾಕಪ್ಪ, ಇವತ್ತು ನಾವೆಲ್ಲರೂ ಎಲ್ಲೋ ಒಂದು ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಕೂತಿರೋ ಒಂದು ವ್ಯಕ್ತಿಗಾಗಿ ನಾವು ಮಾತನಾಡೋದಕ್ಕೆ ಅಂತ ಟೆಲಿಫೋನ್ ಕಂಡು ಹಿಡಿದು ಬಿಟ್ಟಿದ್ದೀವಿ, ಅಲ್ಲಿಗೆ ಸಾಕಾಗಿತ್ತ? ಅಲ್ಲಿಗೆ ಆ ವಿಜ್ಞಾನಿಗಳು ಸುಮ್ಮನೆ ಕೂತ್ಬಿಟ್ಟಿದ್ದಿದ್ರೆ ಇವತ್ತು ಈ ಮೊಬೈಲ್ ಫೋನ್ ಏನಿದೆ, ಈ ಮೊಬೈಲ್ ಫೋನ್ನ ರೂಪದಲ್ಲಿ ನಮ್ಮ ಕೈಯಲ್ಲಿ ಬಂದು ಇಡೀ ಜಗತ್ತು ನಮ್ಮ ಕೈಯಲ್ಲಿ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ.
ಹಾಗಾದ್ರೆ ಹೇಗಾಯ್ತಿದೆಲ್ಲ? ವಿಜ್ಞಾನಿಗಳು ಏನು ಮಾಡಿದ್ರು ಅಂತಂದ್ರೆ ಪ್ರಶ್ನೆ ಮಾಡೋದು. ಫಸ್ಟ್ ಅವರು ಯಾವ ಸಿದ್ಧಾಂತಗಳಿದ್ವು, ಯಾವ ತಂತ್ರಜ್ಞಾನಗಳಿದ್ವು, ಅದಕ್ಕೆ ಸವಾಲೆಸುವಂತಹ ಕೆಲಸವನ್ನು ಮಾಡಿದ್ರು, ಅದನ್ನು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು, ಅದರ ಸಮಸ್ಯೆಗಳೇನಿತ್ತು ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತಹ ಕೆಲಸವನ್ನು ಅವರು ಮಾಡಿದ್ರು. ಆಗ ಸ್ಮಾರ್ಟ್ ಫೋನ್ ಆಗಿ ನಮ್ಮ ಕೈಯಲ್ಲಿ ಬಂತು. ಆದರೆ ಇವತ್ತೇನಾಗ್ತಾ ಇದೆ ಅಂತಂದ್ರೆ ಪ್ರಶ್ನೆ ಮಾಡಿದ್ರೆ ನೀವು ವಿರೋಧಿಗಳು, ಪ್ರಶ್ನೆ ಮಾಡಿದ್ರೆ ನೀವು ರಾಜಕಾರಣಿಗಳ ವಿರೋಧಿಗಳು. ಅದೇ ಕಾರಣಕ್ಕೆ ಆಗಲೇ ನಾನು ಸಿದ್ದಪ್ಪಜ್ಜ ಅವರ ಮಾತನ್ನು ಕೇಳ್ತಾ ಇದ್ದೆ, ಒಂದು ಮಾತನ್ನು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ರಾಜಕಾರಣಿಗಳು ನಿಮ್ಮನ್ನ ಒಂದಾಗೋದಕ್ಕೆ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಜಾತಿ, ಧರ್ಮ, ಭಾಷೆ, ಗಡಿಯ ಆಧಾರದಲ್ಲಿ ನಿಮ್ಮನ್ನ ವಿಭಜನೆ ಮಾಡೋದಕ್ಕೆ ಅಂತ ರಾಜಕಾರಣಿಗಳು ತುದಿಗಾಲಲ್ಲಿ ನಿಂತಿರ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ಯುನೈಟ್ ಆಗೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಹಕ್ಕುಗಳು ಏನು, ಈ ರಾಜಕಾರಣಿಗಳು ಯಾರಿದ್ದಾರೆ ಇವರೆಲ್ಲರೂ ಕೂಡ ನಮ್ಮ ಸೇವಕರು ಅನ್ನುವಂತಹ ಒಂದು ಪರಿಕಲ್ಪನೆ ಇದೆಯಲ್ಲ, ಆ ಪರಿಕಲ್ಪನೆ ಹೋಗುತ್ತದೆ. ನಿಮ್ಮನ್ನ ಒಡೆದು ನಿಮ್ಮನ್ನ ಏಕಾಂಗಿಯಾಗಿ ನೋಡುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾರೆ. ಒಬ್ಬ ಪತ್ರಕರ್ತ ಇವತ್ತು ಆ ವ್ಯವಸ್ಥೆಯನ್ನ ಎದುರು ಹಾಕೊಂಡು, ಒಬ್ಬ ರಾಜಕಾರಣಿ, ಅದೇ ರೀತಿಯಾಗಿ ಅಧಿಕಾರಿ ವಲಯ, ಇವರೆಲ್ಲರನ್ನ ಎದುರುಗಡೆ ಹಾಕೊಂಡು ಇವತ್ತು ಪ್ರಜೆಗಳ ಧ್ವನಿಯಾಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದೇ ಒಂದು ಪತ್ರಕರ್ತರು ಇವತ್ತು ಧ್ವನಿ ಇಲ್ಲದೆ ಇರುವಂತಹ ಪರಿಸ್ಥಿತಿಗೆ ತಲುಪ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಧ್ವನಿಯನ್ನ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ ಅನ್ನುವಂತಹ ಮಾತನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಇನ್ನು ಯಾವುದೇ ಕಾರಣಕ್ಕೂ ಪತ್ರಕರ್ತರು ಯಾವತ್ತೂ ಕೂಡ ರಾಜಕಾರಣಿಗಳ ಮುಖವಾಡವನ್ನ ಧರಿಸಬಾರದು. ಒಂದು ವೇಳೆ ರಾಜಕಾರಣಿಗಳ ಮುಖವಾಡವನ್ನ ಆತ ಧರಿಸಿದ್ದೇ ಆದ್ರೆ ಅಲ್ಲಿಗೆ ಆತನ ಎಲ್ಲ ಹಕ್ಕುಗಳನ್ನು ಕೂಡ ಆತ ಶರಣಾಗಿಸಿದಂತೆ. ಯಾರಿಗೂ ಕೂಡ ಪ್ರಶ್ನೆ ಮಾಡುವಂತಹ ಒಂದು ನೈತಿಕ ಮೌಲ್ಯ ಅದು ಸಂಪೂರ್ಣವಾಗಿ ಆತ ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಇವತ್ತು ದೇಶದಲ್ಲಿ ನಾನು ನೋಡ್ತಾ ಹೋಗ್ತಾ ಇದೆ ಪರಿಸ್ಥಿತಿ ಯಾವ ರೀತಿಯಾಗಿ ಇವತ್ತು ನಿರ್ಮಾಣ ಆಗಿದೆ. ನಾವು ಹೇಳ್ತಾ ಇದೀವಿ ಎಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹೆಸರು ಮಾಡ್ತಾ ಇದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಹೆಸರು ತುಂಬಾ ಒಳ್ಳೇದಾಗ್ತಾ ಇದೆ, ಅದು ಇದು ಅಂತ ಸಾಕಷ್ಟು ಮಾತನಾಡ್ತಾ ಇದೀವಿ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಜವಾಗ್ಲೂ ಆ ರೀತಿ ಆಗಿದೆಯಾ? ಈ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದಾಗ ಮೊಟ್ಟ ಮೊದಲ ಬಾರಿಗೆ ನಾನು ಹೇಳುವಂಥದ್ದು, ಪತ್ರಿಕಾ ಸ್ವಾತಂತ್ರ್ಯ ಅನ್ನುವಂತಹ ಒಂದು ಮಾರ್ಗಸೂಚಿ ಏನು ಬರುತ್ತೆ, ಸೂಚ್ಯಂಕ ಏನು ಬರುತ್ತೆ, 180 ದೇಶಗಳಲ್ಲಿ ನಾವು 161ನೇ ಸ್ಥಾನಕ್ಕೆ ಬಂದ್ವಿ. ಇದು ಹೆಮ್ಮೆ ಪಡುವಂತಹ ವಿಷಯ ಅಲ್ಲ. ನಾವು ಇವತ್ತು ನಮ್ಮ ಆತ್ಮಾವಲೋಕನೆ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಇದು. ಕೇವಲ ಇದಿಷ್ಟೇ ಅಲ್ಲ, ನಮ್ಮ ದೇಶ ಎಷ್ಟರ ಮಟ್ಟಿಗೆ ದುರ್ಬಲವಾಗ್ತಾ ಹೋಗ್ತಾ ಇದೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಇವತ್ತು ಪೋಷಕಾಂಶಗಳ ಕೊರತೆಯಿಂದ ಬಳಲ್ತಾ ಇರುವಂತಹ ಮಕ್ಕಳೇನಿದ್ದಾರೆ, ಆ ಮಕ್ಕಳ ಒಂದು ಪರಿಸ್ಥಿತಿಯನ್ನು ನೀವು ನೋಡಿ, ದೇಶ ಯಾವಾಗ ಸುಭದ್ರ ಆಗುತ್ತೆ, ದೇಶ ಬಲಿಷ್ಠ ಆಗೋದು ಯಾವಾಗ, ನಮ್ಮ ದೇಶ ಶಕ್ತಿಶಾಲಿ ಆಗೋದು ಯಾವಾಗ, ನಮ್ಮ ಮಕ್ಕಳು ಚೆನ್ನಾಗಿ ಊಟ ಮಾಡಬೇಕು, ನಮ್ಮ ಮಕ್ಕಳು ಬಲಿಷ್ಠರಾಗಬೇಕು, ಅವರು ಶಿಕ್ಷಣವಂತರಾಗಬೇಕು, ಆಗ ಮಾತ್ರ ಒಂದು ಶಕ್ತಿಶಾಲಿ ದೇಶವನ್ನು ಕಟ್ಟೋದಕ್ಕೆ ಸಾಧ್ಯ. ಆದ್ರೆ ಇವತ್ತು ಅಂತಹ ಒಂದು ಪರಿಸ್ಥಿತಿ ಬಂದೊದಗಿದೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನೂ ಕಠಿಣ ಆಗ್ತಾ ಹೋಗುತ್ತೆ. ಯಾಕೆ ಆಗ್ತಾ ಹೋಗುತ್ತೆ? ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು. ಇಡೀ ದೇಶದಲ್ಲಿ ಸ್ಯಾಟಲೈಟ್ ಹಕ್ಕುಗಳು ಯಾರ ಕೈಯಲ್ಲಿದೆ ಅಂತ ನೀವು ನೋಡಿದ್ದೆ ಆದ್ರೆ, ಯಾರು ಆಡಳಿತ ವರ್ಗದಿಂದ ಅತಿ ಹೆಚ್ಚು ಟೆಂಡರ್ಗಳನ್ನು ಪಡೆದುಕೊಳ್ತಾ ಇದ್ದಾರೆ ಅವರು ಮಾತ್ರ ಸ್ಯಾಟಲೈಟ್ ಹಕ್ಕುಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಮಿಕ್ಕವರೆಲ್ಲರೂ ಕೂಡ ಯಾರ ಕೈಯಲ್ಲೂ ಕೂಡ ಸ್ಯಾಟಲೈಟ್ ಹಕ್ಕುಗಳು ಇಲ್ಲ. ಅವರ ಕೈಯಲ್ಲಿ ನಾವು ಇವತ್ತು ಕೈಗೊಂಬೆಗಳಾಗಿ ಕೆಲಸ ಮಾಡುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ವ್ಯವಸ್ಥೆಯನ್ನ ಇವತ್ತು ಸುಧಾರಿಸಲಿಕ್ಕೆ ಆಗೋದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲೂ ಕೂಡ ಪತ್ರಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ ಅನ್ನೋದಕ್ಕೆ ಎರಡು ಸಣ್ಣ ಎಕ್ಸಾಂಪಲ್. ಸುಪ್ರೀಂ ಕೋರ್ಟ್ನ ಎದುರುಗಡೆ 3 ಜನ ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗಿದ್ರು. ಹೋರಾಟ ಮಾಡ್ತಾ ಇದ್ರು, ನಿರಂತರವಾಗಿ ಹೋರಾಟ ಮಾಡಿದ್ರು. ಕೊನೆಯದಾಗಿ ಒಬ್ಬ MLA ರಾಜಕಾರಣಿ, ಆ ರಾಜಕಾರಣಿಯಿಂದ ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿಳೆಗೆ ನ್ಯಾಯ ಸಿಗೋದಿಲ್ಲ. ಸುಪ್ರೀಂ ಕೋರ್ಟ್ನ ಎದುರುಗಡೆ ತನ್ನ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಕೊಳ್ತಾರೆ. ಇದು ನ್ಯಾಯಪಾಲಿಕೆಯಲ್ಲಾಗಿರುವಂತಹ ಒಂದು ವ್ಯವಸ್ಥೆ. ಇದರ ಜೊತೆಗೆ ಇನ್ನೊಂದು ಸಣ್ಣ ಉದಾಹರಣೆ. ಮೊನ್ನೆ ನಾವು ಮುಂಬೈಯಲ್ಲಿ ನೋಡ್ತಾ ಇದ್ವಿ, ಪೋರ್ಷೆ ಕಾರ್ ಅಪಘಾತ ಆಗುತ್ತೆ. ನೀವು ಮೋಸ್ಟ್ಲಿ ನೋಡಿರ್ಬೋದು. ಅಪಘಾತ ಆದ ನಂತರ ಏನಾಗುತ್ತೆ ಅಂದ್ರೆ 24 ಗಂಟೆಗಳ ಒಳಗಾಗಿ ಯಾರು ಅಪಘಾತ ಮಾಡಿ ಇಬ್ಬರನ್ನ ಸಾಯಿ ಹೊಡೆದಿದ್ದ ಯುವಕ, 16 ವರ್ಷದ ಹುಡುಗ, ಅವನು ರಾತ್ರಿ ಬಾರಲ್ಲಿ ಕುಡಿತಾನೆ, ಪೋರ್ಷೆ ಕಾರಿಂದ ಸ್ಪೀಡ್ ಆಗಿ ಬಂದು 3 ಕೋಟಿ ರೂಪಾಯಿ ಕಾರು ಗುದ್ದು ಇಬ್ಬರನ್ನ ಸಾಯಿಸ್ಬಿಟ್ಟ. 24 ಗಂಟೆಯಲ್ಲಿ ಆತನನ್ನ ಬಿಡುಗಡೆ ಮಾಡಿ ಕಳಿಸ್ತಾರೆ. ಮತ್ತೆ ವಾಪಸ್ ಆತನ ಕೋರ್ಟಿಗೆ ಕರ್ಕೊಂಡ್ ಬರ್ತಾರೆ. ಕೋರ್ಟಲ್ಲಿ ನ್ಯಾಯಾಧೀಶರು ಒಂದು ಕೆಲಸ ಮಾಡ್ತಾರೆ. ಏನ್ ಮಾಡ್ತಾರೆ ಅಂತಂದ್ರೆ, ನೋಡಪ್ಪ, ಇಬ್ರು ಸತ್ತೋಗಿದ್ದಾರೆ, ನೀನು 24 ಗಂಟೆ ಟ್ರಾಫಿಕ್ ಪೊಲೀಸ್ನ ಜೊತೆ ಸೇರ್ಕೊಂಡು ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಒಂದು ಎಸ್ಸೆ ಬರೀ ನೀನು.
ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧ ಬರೆದುಬಿಡು, ನಡಿ ಮನೆಗೆ ಅಂತ ಕಳಿಸ್ತಾರೆ. ರಾಜಕಾರಣಿಗಳಿಗಾಗಿ ವಿಶೇಷ ನ್ಯಾಯಾಲಯ ಇರುತ್ತೆ. ಅದೇ ರೀತಿಯಾಗಿ ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿಳೆಯರಿಗೆ ನ್ಯಾಯ ಸಿಗೋದರಲ್ಲಿ ವಿಳಂಬ. ಆದರೆ ಒಬ್ಬ ಮಾಜಿ ಎಂ ಎಲ್ ಎಯ ಒಬ್ಬ ಮಗ ಇಬ್ಬರನ್ನ ಸಾಯಿ ಹೊಡೆದಂತಹ ಸಂದರ್ಭದಲ್ಲಿ ಆತನಿಗೆ ಪ್ರಬಂಧ ಬರೆಯುವಂತಹ ಒಂದು ಪರಿಸ್ಥಿತಿ. ಇಂತಹ ವಾತಾವರಣ ಏನಿದೆ, ಈ ವಾತಾವರಣ ಬರಬಾರದು ಅನ್ನುವಂತಹ ಒಂದು ಸನ್ನಿವೇಶ, ಒಂದು ಕಳಕಳಿ ನಿಮ್ಮಲ್ಲಿ ಇದ್ದಿದ್ದೇ ಆದರೆ ದಯವಿಟ್ಟು ಪತ್ರಕರ್ತರ ಧ್ವನಿಯನ್ನ ಬಲಪಡಿಸುವಂತಹ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಿ. ಇನ್ನು ಅದೇ ರೀತಿಯಾಗಿ ಸರ್ ನನಗೆ ಕೇಳ್ಕೊಂಡ್ರು, ಮಲ್ಲಿಕಾರ್ಜುನ್ ಬಂಗ್ಲೆ ಸರ್ ನನಗೆ ಕೇಳ್ಕೊಂಡ್ರು, ಇಲ್ಲ ನಮ್ಮ ಸಂಘಟನೆಯ ಧ್ವನಿಯನ್ನು ನೀವು ಕೂಡ ಬಲಪಡಿಸಬೇಕು. ನಮ್ಮ ಉತ್ತರ ಕರ್ನಾಟಕದಿಂದ ನೀವು ಬೆಂಗಳೂರಿನಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ, ನಮ್ಮ ಉತ್ತರ ಕರ್ನಾಟಕವನ್ನು ಮರಿಬೇಡಿ ಬನ್ನಿ ಅಂತ ಹೇಳಿ. ನೀವು ಕರೆಯೋದೇ ದೊಡ್ಡದು, ನಮಗೆ ನಾವು ಬರೋದು ದೊಡ್ಡದಲ್ಲ. ಅಲ್ಲಿಂದ ಬೆಂಗಳೂರಿಂದ ಏನೋ ಬಂದ್ವಿ, ನೀವು ಕರೆದಿದ್ರಲ್ಲ, ಆ ಪ್ರೀತಿಯನ್ನು ಇಟ್ಕೊಂಡು ನಮ್ಮ ಹುಡುಗ ಅಂತೇಳಿ ನೀವು ಕರೆದ್ರಲ್ಲ, ಇದಕ್ಕಿಂತ ದೊಡ್ಡದು ನನಗೆ ಯಾವುದೂ ಇಲ್ಲ. ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ವಿಶೇಷವಾಗಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮಗೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನು ಅದೇ ರೀತಿಯಾಗಿ ಕಾರ್ಯನಿರತ ಪತ್ರಕರ್ತರ ಧ್ವನಿಯನ್ನ ಬಲಪಡಿಸೋದಕ್ಕೆ ನನ್ನಿಂದ ಏನಾಗುತ್ತೆ ಆ ಸಹಕಾರವನ್ನು ನೀಡೋದಕ್ಕೂ ಕೂಡ ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನುವಂತಹ ಆಶ್ವಾಸನೆಯನ್ನು ಕೊಡ್ತಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ